ಸರ್ ಹುಡ್ರು ಎಂತೆಂತ ಸಣ್ಣ ಸಣ್ಣ ಹುಡ್ರು ಸಾಯಾಗತ್ತವ್ರಿ. ಒಂದ್ ಇಬ್ರು 3000 ಲೆಕ್ಕಕ್ಕೆ ಅದರಲ್ಲಿ ಅಲ್ಲಿ ಇವರು ಇಲ್ಲಿ ಮಾಲ್ ತೋರ್ಸೋದು ಸರ್ ಇವರು ಬುದ್ಧಿ ಕಲೆ 6 ಮಂದಿ ಒಂದಿಬ್ರು ಸಸ್ಪೆಂಡ್ ಮಾಡಿ. ಅಕ್ರಮ ಮದ್ಯ ಮಾರಾಟಕ್ಕೆ ಗ್ರಾಮಸ್ಥರ ದಾಳಿ, ಮದ್ಯ ವಶಪಡಿಸಿಕೊಂಡ ಅಬಕಾರಿ ಅಧಿಕಾರಿಗಳು. ಇಲಕಲ್ಲ ತಾಲೂಕಿನ ಕರಡಿ ಗ್ರಾಮದಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಬಗ್ಗೆ ಹಲವಾರು ಬಾರಿ ಮಾಹಿತಿ ನೀಡಿದರೂ ಅಬಕಾರಿ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದ ಕಾರಣ ಗ್ರಾಮಸ್ಥರು ಬೇಸರಗೊಂಡು ತಾವೇ ಅಕ್ರಮ ಮದ್ಯ ಮಾರಾಟದ ಅಂಗಡಿಗೆ ದಾಳಿ ನಡೆಸಿ ಅಬಕಾರಿ ಇಲಾಖೆಗೆ ತಿಳಿಸಿದರು. ಸ್ಥಳಕ್ಕೆ ಆಗಮಿಸಿದ ಹುನಗುಂದ ಅಬಕಾರಿ ಇಲಾಖೆ ಅಧಿಕಾರಿಗಳು ಕರಡಿ ಗ್ರಾಮದಲ್ಲಿರುವ ಅಕ್ರಮ ಮದ್ಯ ಮಾರಾಟದ ಅಂಗಡಿಯಲ್ಲಿದ್ದ ಅಕ್ರಮ ಮದ್ಯವನ್ನು ವಶಪಡಿಸಿಕೊಂಡಿದ್ದಾರೆ. ದಾಳಿ ವೇಳೆ ಯಾವುದೇ ಪರವಾನಗಿ ಇಲ್ಲದೆ ಮದ್ಯ ಮಾರಾಟ ಮಾಡಲಾಗುತ್ತಿರುವುದು ಬೆಳಕಿಗೆ ಬಂದಿದ್ದು, ಅಧಿಕಾರಿಗಳು ಮದ್ಯವನ್ನು ಸೀಜ್ ಮಾಡಿ ಮುಂದಿನ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದಾರೆ. ಇದೇ ವೇಳೆ ಗ್ರಾಮದಲ್ಲಿ ಎಂಎಸ್ಐಎಲ್ ಮದ್ಯ ಮಾರಾಟ ಕೇಂದ್ರದ ವಿರುದ್ಧವೂ ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಿಯಮಗಳನ್ನು ಉಲ್ಲಂಘಿಸಿ ಬಾಕ್ಸ್ಗಟ್ಟಲೆ ಮದ್ಯ ಮಾರಾಟ ಮಾಡಲಾಗುತ್ತಿದೆ ಎಂದು ಆರೋಪಿಸಿದ್ದು, ಈ ಕುರಿತು ಅಬಕಾರಿ ಅಧಿಕಾರಿಗಳ ಗಮನಕ್ಕೂ ತಂದಿದ್ದಾರೆ. ಅಕ್ರಮ ಮದ್ಯ ಮಾರಾಟ ಹಾಗೂ ನಿಯಮ ಉಲ್ಲಂಘನೆ ಪ್ರಕರಣಗಳ ಬಗ್ಗೆ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಕರಡಿ ಗ್ರಾಮದಲ್ಲಿ ನಡೆದಿರುವ ಈ ಬೆಳವಣಿಗೆ ಸಾರ್ವಜನಿಕರ ಗಮನ ಸೆಳೆದಿದ್ದು, ಅಬಕಾರಿ ಇಲಾಖೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಕ್ರಮ ಕೈಗೊಳ್ಳಲಿದೆ ಎಂಬುದು ಕುತೂಹಲಕ್ಕೆ ಕಾರಣವಾಗಿದೆ. ಬಗೆಹರಿಸಬೇಕ್ರೆ ನಿಮ್ಮ ಅದಕ್ಕೆ ಕರ್ಸಿದ್ದೀಗ ಒಳ್ಳೆ ಮೇಲೆ ಎಳಿಸೋದು ಅಲ್ರಿ ಕೆಲಸ. 4 ಮಂದಿ 8 ಮಂದಿ ನೌಕರ ಮತ್ತೆ ಅವರೇ ಇರ್ಬೇಕು. ನಿಮ್ಗೆ ಒಬ್ಬರಿಗೆ ಎಷ್ಟು ಕೊಡ್ಬೇಕು ಕ್ವಾಂಟಿಟಿ ಅಟ ಕೊಡೋದು. ಇಲ್ಲಿ ಸುತ್ತಮುತ್ತ ಪರಿಸರ ನೋಡ್ಕೋಬೇಕು ನಿಮ್ಮ ಜವಾಬ್ದಾರಿ. ಇವತ್ತಿಂದ ಏನಾಗೈತೆ ಆಗೈತೆ. ಇವತ್ತು ನಾವು ಊರಾಗ ಯಾರು ಮಾಡ್ತಾರೆ ಯಾರಿಗೂ ಕೊಡಲ್ಲ. ಇಲ್ಲಿ ಸುತ್ತಮುತ್ತ ಹಳ್ಳಿಯಾಗ ಯಾರಿಗೂ ಕೊಡಲ್ಲ. ಒಂದಾಗ ಕಂಪ್ಲೇಂಟ್ ಮತ್ತು ಸೀದಾ ಅಂಗಡಿ ನಾವು ಬಂದ್ ಮಾಡ್ತೀವಿ. ನಿನಗೆ ಏನೈತಿ ಎಷ್ಟೈತಿ ನಿನಗೆ ಕೊಡೋದು ಗೊತ್ತಿಲ್ಲ ಅಷ್ಟ ಕೊಡೋದೇನ. ಈಗ ಅವ್ರ ಕರ್ಸ ಯಾರು ಇಷ್ಟತನ ಸರ್ ನಾವು ಕಾನೂನಿ ಬೆಲೆ ಕೊಟ್ಟು ಏನು ಮಾಡಿಲ್ಲ. ವಿಡಿಯೋ ಮಾಡಿ ತೋರ್ಸು ಅವ್ರ ಅಂಗಡಿನು ವಿಡಿಯೋ ಮಾಡಿ ತೋರ್ಸು. ಸರ ಯಾಕಂದ್ರೆ 4-5 ಜನ ಹತ್ರ ಬೀಳಕತ್ತೆ ಅಲ್ಲಿ. ಈಗೆಲ್ಲ ನಮ್ಮ ಸಾಕಾಗಿ ತಲೆ ಕಟ್ಟಿ ಇದು ಮಾಡಿದ್ರಿ. ಮೊನ್ನೆ ಒಂದ್ಸಕ ಮೊಹರಂದಾಗ ಎಲ್ಲ ಮತ್ತೆ ಅವ್ನು ಇದು ಮಾಡಿ ಕೈ ಬಿಟ್ಟಿವಿ ನಾವು. ಇವ್ರು ನಿಮ್ಗೆ ಕಂಪ್ಲೇಂಟ್ ಮಾಡ್ಬೇಕಿಲ್ರಿ MSL ದಾರ ನಿಮ್ಗೆ ಇಂತ ಬ್ಲಾಕ್ ಮಾರಾಕತ್ತಾರ ಅಂತ ಕಂಪ್ಲೇಂಟ್ ಮಾಡ್ಬೇಕು ನಿಮ್ಗೆ. ಅವ್ರು ಊರಾಗ ಏನೈತೆ ಊರಾಗ ಅಂಗಡಿ ಬಂದ್ ಮಾಡ್ತಾ ನಿಂತಿರೋ ಯಾರ್ದಾರ ಅವಾಗ ನಿಮ್ಗೆ ಹೇಳಿ ಬಾಳು ಕೂಡ ಬಂದಿರಲಿಲ್ಲ. ಈಗ ಮ್ಯಾಕ್ಸಿಮಮ್ ಅಂದ್ರೆ ಅವ್ರ ಮನ್ಯಾಗ 50-60 ನೀವು ಒಯ್ದು ನೀವು ಮಾರಿ ಅಂತಾರೆ ಇವರು. ಸರ್ 5-6 ಲಾಕ್ಸ್ ಕೊಡ್ತಾರೆ ಇವ್ರೆ. ಅಲ್ಲ ಮಂಜಪ್ಪ ನೀನು ಕೂಡ ಕೇಳಿದ್ರೆ ತುಂಬೋದು ಬೇಡ್ರಿ. ಲಾಭ ತಗೊಂಡ್ರೆ ದಂಡ ಕಟ್ತಾರ ಅವರು. 4-5 ತಿಂಗಳಿಂದ ಒಬ್ಬ ಸತ್ತ ನಮ್ಮ ತಮ್ಮ. ಮತ್ತೆ ಈಗ ಇವತ್ತ ನಾಳೆ ನಾವು ಅನ್ನಕತ್ತನೊಬ್ಬ ಅಲ್ಲಿ ಮಾಲ್ ಕುಡ್ದ ಮುಂಜಾನೆ ಕುಡ್ದ ತಗೊಂಡ್ ಹೋಗೋದು ₹80 ಮಾಡ್ತಾರೆ. ಈ ಮತ್ತೊಳ್ಳಿ ಇವ್ರು ಕೊಡಾರೆ ಇವ್ರು ಹೇಳ್ತಾರೆ. ಗೌರ್ಮೆಂಟ್ ಇದ್ದಿತ್ತಂದ್ರ ಸರಿ. ಒಂದ್ ವೇಳೆ ಏನಾದ್ರು ಬೇರೆ ಆ ಮನುಷ್ಯ ಎಲ್ಲಿಂದ ತರ್ತಾನ ಅನ್ನೋದು ಬೇಕಲ್ಲ. ಆ ಸಿರೀಸ್ ಕೋಡ್ ಸಿರೀಸ್ ಎಲ್ಲಿ ಸರ್ ಅದು ನಂಬರ್ 5
ಅಂಗಡಿ ತೆಗಿಯಂಗಿಲ್ರಿ ಸರ್ ಸರ್ ಹುಡ್ರು ಎಂತೆಂತ ಸಣ್ಣ ಸಣ್ಣ ಹುಡ್ರು ಸಾಯಾಗತ್ತವ್ರಿ. ಒಂದ್ 2-3 ಸಾವಿರ ಲೆಕ್ಕಕ್ಕೆ ಅದರಲ್ಲಿ ಅಲ್ಲಿ ಮಾರ್ರೆ ಸರ ಇವ್ರು ಇಲ್ಲಿ ಮಾಲ್ ತೋರ್ಸೋದು ಸರ್ ಇವರು ಬುದ್ಧಿ ಕಲಿಯಲ್ಲ 6 ಮಂದಿ ಒಂದಿಬ್ರು ಸಸ್ಪೆಂಡ್ ಮಾಡಿ 4-5 ತಿಂಗಳಿಂದ ಒಬ್ಬ ಸತ್ತ ನಮ್ಮ ತಮ್ಮ. ಮತ್ತೆ ಈಗ ಇವತ್ತ ನಾಳೆ ನಮ್ಗೆ ಅನ್ನಕತ್ತನೊಬ್ಬ ಅಲ್ಲಿ ಮಾಲ್ ಕುಡ್ದ ಮುಂಜಾನೆ ಕುಡ್ದ ಇಲ್ಲಿ ತಗೊಂಡ್ ಹೋಗೋದು ಸರ ಈಗ ಒಂದು ರೂಪಾಯಿ ಕೆಲಸ 80 ರೂಪಾಯಿ 90 ಮಾಡ್ತಾರೆ. ಮಾಡ್ತಾರೆ ಈ ಮತ್ತೊಳ್ಳಿ ಇವ್ರು ಕೊಡಾರಿ ಇವ್ರು ಹೇಳ್ತಾರೆ ಇವ್ರು MS